ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವೈಟಮಿನ್ B12 ಕಡಿಮೆ ಆದಾಗ ನಮ್ಮ ಚರ್ಮದಲ್ಲಿ, ನಮ್ಮ ಕೂದಲಲ್ಲಿ, ನಮ್ಮ ಈ ನೇಲ್ಸಲ್ಲಿ, ಊರುಗಳಲ್ಲಿ ಏನು ಚೇಂಜಸ್ ಕಾಣ್ಬೋದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ವೈಟಮಿನ್ B12 ಇದರ ಬಗ್ಗೆ ನಾನು ಬಹಳಷ್ಟು ವಿಡಿಯೋಸನ್ನು ಮಾಡಿದ್ದೇನೆ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ವೈಟಮಿನ್ B12 ಏನಿದೆ ಇದು ಒಂದು ಬಹಳ ಇಂಪಾರ್ಟೆಂಟ್ ವೈಟಮಿನ್ ನಮ್ಮ ಬಾಡಿಯಲ್ಲಿ. ವಾಟರ್ ಸಾಲ್ಯುಬಲ್ ವೈಟಮಿನ್ ಇದು, ಅಂದರೆ ನೀರಿನಲ್ಲಿ ಕರಗುವಂತಹ ಒಂದು ವೈಟಮಿನ್. ಈ ವೈಟಮಿನ್, ವೈಟಾ ಅಂದರೆ ನಿಮ್ಮ ಲೈಫ್ಗೆ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಒಂದು ಸಬ್ಸ್ಟೆನ್ಸ್ ಇದು. ಈ ವೈಟಮಿನ್ ಏನು ಮಾಡುತ್ತೆ, 3 ಇಂಪಾರ್ಟೆಂಟ್ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಒಂದು, ನಿಮ್ಮ ಈ ಜೀವಕೋಶಗಳ ಡೆವಲಪ್ಮೆಂಟಿಗೆ, ಬೆಳವಣಿಗೆಗೆ, ಈ DNA ಸಿಂಥಸಿಸ್ಸಿಗೆ ನಮಗೆ B12 ಬೇಕಾಗತ್ತೆ. ಆ್ಯಂಡ್ ನಿಮ್ಮ ಕೆಂಪು ರಕ್ತ ಕಣಗಳು, ಅದರ ಡೆವಲಪ್ಮೆಂಟಿಗೆ, ಹಿಮೋಗ್ಲೋಬಿನ್ ಫಾರ್ಮೇಷನ್ನಿಗೆ ನಮಗೆ ವೈಟಮಿನ್ B12 ಬೇಕಾಗತ್ತೆ. ಮತ್ತು ನಮ್ಮ ನರಗಳು, ನಮ್ಮ ನರಗಳ ಮೇಲಿರುವ ಈ ಮೈಲಿನ್ ಶೀತ್ ಏನಿರುತ್ತೆ, ನಮ್ಮ ನರಗಳ ಕೆಲಸಕ್ಕೆ, ಫಂಕ್ಷನ್ನಿಗೆ, ಇಂಟಿಗ್ರಿಟಿಗೆ ನಮಗೆ ವೈಟಮಿನ್ B12 ಬೇಕಾಗತ್ತೆ. ಈಗ ಯಾಕೆ ನಮಗೆ ಇದರ ಕೆಲಸ ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದರೆ, ಈಗ ನಿಮ್ಮ ಚರ್ಮ ಇರ್ಬೋದು, ನಿಮ್ಮ ಕೂದಲಿರ್ಬೋದು, ನಿಮ್ಮ ನೇಲ್ಸ್, ನಿಮ್ಮ ಉಗುರುಗಳಿರ್ಬೋದು, ಇವೆಲ್ಲ ಯಾವುದರಿಂದ ಮಾಡಿರ್ತವೆ? ಇವೆಲ್ಲ ಮಾಡಿರ್ತವೆ ಜೀವಕೋಶ ಗಳಿಂದ. ಸೊ ಜೀವಕೋಶಗಳು, ಅಲ್ಲಿರುವಂತಹ ಸೆಲ್ಸ್, ಅವುಗಳ ಡೆವಲಪ್ಮೆಂಟಿಗೆ, ಅವುಗಳ ಬೆಳವಣಿಗೆಗೆ, ಅಲ್ಲಿ ಆಗುವಂಥ ಚೇಂಜಸ್ಸಿಗೆ ಈ ವೈಟಮಿನ್ B12 ಕಾರಣ ಆಗಿರ್ಬೋದು. ಸೊ ವೈಟಮಿನ್ B12 ಡೆಫಿಷಿಯನ್ಸಿಯಲ್ಲಿ ನಾವು ಆದ್ರಿಂದ ಈ ಸ್ಕಿನ್ ಪ್ರಾಬ್ಲಮ್ಸನ್ನು, ಈ ಕೂದಲದ ಪ್ರಾಬ್ಲಮ್ಸನ್ನು, ಇವನ್ನೆಲ್ಲ ನಾವು ನೋಡ್ತಾ ಇರ್ತೇವೆ. ಈಗ ವೈಟಮಿನ್ B12 ಡೆಫಿಷಿಯನ್ಸಿ ಯಾಕಾಗತ್ತೆ? ವೈಟಮಿನ್ B12 ಮೇನ್ ಸೋರ್ಸ್ ಅಂದರೆ ಎನಿಮಲ್ ಪ್ರೋಟೀನ್ಸ್. ವೆಜಿಟೇರಿಯನ್ಸ್ ಯಾರು ಇರ್ತಾರೆ ಅಥವಾ ಈ ವೀಗನ್ಸ್ ಯಾರು ಇರ್ತಾರೆ, ಅವರಿಗೆ ಈ ವೈಟಮಿನ್ B12 ಸಿಗ್ತಾ ಇರೋದಿಲ್ಲ. ಯಾರು ಎಗ್ಗನ್ನು ತಿಂತಾ ಇರೋದಿಲ್ಲ, ಅವರಲ್ಲಿ ಈ ವೈಟಮಿನ್ B12 ಸೋರ್ಸಸ್ ಬಹಳ ಕಡಿಮೆ ಇರುತ್ತೆ. ಯಾಕಂದರೆ ವೈಟಮಿನ್ B12 ಎನಿಮಲ್ ಪ್ರಾಡಕ್ಟ್ಸಲ್ಲಿ, ಹಾಲು, ಮೊಸರು, ಫಿಶ್ಶು, ಮೀಟು, ಮಾಂಸ, ಇವುಗಳಲ್ಲೆಲ್ಲ ಇದು ಜಾಸ್ತಿ ಇರುತ್ತೆ. ಸೊ ಪ್ಯೂರ್ ವೆಜಿಟೇರಿಯನ್ಸಲ್ಲಿ ಈ ವೈಟಮಿನ್ B12 ಡೆಫಿಷಿಯನ್ಸಿಯನ್ನು ನಾವು ನೋಡ್ತಾ ಇರಬಹುದು. ಈಗ ಈ ವೈಟಮಿನ್ B12 ನಮ್ಮ ಈ ಹೊಟ್ಟೆಯಲ್ಲಿ ಮತ್ತು ನಮ್ಮ ಕರಳಿನಲ್ಲಿ ಅಬ್ಸಾರ್ಬ್ ಆಗ್ತಾ ಇರುತ್ತೆ. ಈಗ ಅಲ್ಲಿ ಹೊಟ್ಟೆಯಲ್ಲೇ ಏನಾದರೂ ಪ್ರಾಬ್ಲಮ್ ಬಂತು, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಅಥವಾ ಟೇಪ್ ವರ್ಮ್ಸ್ ಆಗಿಬಿಟ್ಟಿದ್ದಾವೆ, ಅಥವಾ ಅಲ್ಲಿ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಇದೆ ಕರಳಿನಲ್ಲಿ, ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಇದೆ, ಕ್ರಾನ್ಸ್ ಡಿಸೀಸ್ ಇದೆ, ಅಲ್ಸರೇಟಿವ್ ಕೊಲೈಟಿಸ್ ಇದೆ, ಈ ಥರ ಇನ್ಫ್ಲಮೇಟರಿ ಬಾವೆಲ್ ಡಿಸೀಸಸ್ ಇದೆ. ಆವಾಗ ಫುಡ್ ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ. ಆ್ಯಂಡ್ ಆವಾಗ ಪೇಷಂಟಿಗೆ ವೈಟಮಿನ್ B12 ಡೆಫಿಷಿಯನ್ಸಿ ಬರ್ಬೋದು. ಪೇಷಂಟಿಗೆ ಯಾವುದೋ ಒಂದು ಕಾರಣದಿಂದ ಈ ಹೊಟ್ಟೆ ಆಪರೇಷನ್ ಅನ್ನು ಮಾಡಿದ್ದಾರೆ, ಗ್ಯಾಸ್ಟ್ರಿಕ್ ಸರ್ಜರಿ ಮಾಡಿದ್ದಾರೆ, ವೇಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಬೇರಿಯಾಟ್ರಿಕ್ ಸರ್ಜರಿ ಮಾಡ್ಕೊಂಡಿದ್ದಾನೆ ಪೇಷಂಟು, ವೈಟಮಿನ್ B12 ಅಬ್ಸಾರ್ಬೇ ಆಗೋದಿಲ್ಲ. ಆವಾಗ ಪೇಷಂಟಿಗೆ ಈ B12 ಡೆಫಿಷಿಯನ್ಸಿ ಬರ್ಬೋದು. ಪೇಷಂಟು ಬಹಳ ದಿನಗಳಿಂದ ಈ ಆಂಟಿ ಡಯಾಬಿಟಿಕ್ ಮೆಡಿಸಿನ್ ಮೆಟ್ಫಾರ್ಮಿನ್ ತೆಗೆದುಕೊಳ್ತಾ ಇದ್ದಾನೆ, ಅಥವಾ ಆಂಟಾಸಿಡ್ ತೆಗೆದುಕೊಳ್ತಾ ಇದ್ದಾನೆ, ಅಂಥವರಲ್ಲಿ ವೈಟಮಿನ್ B12 ಡೆಫಿಷಿಯನ್ಸಿ ಬರಬಹುದು. ಒಂದು ವಯಸ್ಸಾದ ಮೇಲೆ, ಲೈಕ್ ಟು ದ ಏಜ್ ಆಫ್ 60-65 ಎಲ್ಲ ಏನಾಗುತ್ತೆ, ನಮ್ಮ ಮೆಟಬಾಲಿಸಮ್ ತುಂಬ ಸ್ಲೋ ಆಗಿಬಿಡುತ್ತೆ. ಆವಾಗ ಈ B12 ಹೀರ್ಕೊಳ್ಳುವಂಥ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅಂಥವರಲ್ಲಿ, ಈ ಎಲ್ಡರ್ಲಿ ಪೇಷಂಟ್ಸಲ್ಲಿ ನಾವು ಈ ವೈಟಮಿನ್ B12 ಡೆಫಿಷಿಯನ್ಸಿ ನೋಡ್ಬೋದು. ಕ್ರಾನಿಕ್ ಆಲ್ಕೋಹಾಲಿಕ್ಸ್, ಬಹಳ ಮದ್ಯಪಾನ ಮಾಡ್ತಾ ಇರೋರಲ್ಲಿ B12 ಡೆಫಿಷಿಯನ್ಸಿ ಆಗುತ್ತೆ. ಕೆಲವೊಂದು ಆಟೋ ಇಮ್ಯೂನ್ ಕಂಡೀಷನ್ಸಲ್ಲಿ B12 ಡೆಫಿಷಿಯನ್ಸಿ ಆಗ್ಬೋದು. ಸೊ ಇವೆಲ್ಲ ಕಂಡೀಷನ್ಸಲ್ಲಿ ನಾವು B12 ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇವೆ. ನಾವು ಕಮಿಂಗ್ ಟು ಸ್ಕಿನ್, ಈಗ ಚರ್ಮದಲ್ಲಿ ನಾವು ಏನು ಚೇಂಜಸನ್ನು ನೋಡ್ತಾ ಇರ್ತೇವೆ. ಸೊ ಚರ್ಮದಲ್ಲಿ ನಾವು ಈ ಹೈಪರ್ ಪಿಗ್ಮೆಂಟೇಷನ್ ಅನ್ನು ನೋಡ್ಬೋದು. ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಕಪ್ಪಗಾಗೋದು. ಯೂಶ್ವಲಿ ನಮ್ಮ ಈ ನಕಲ್ಸ್, ಈ ನಮ್ಮ ಬೆರಳು ಹತ್ರ, ಅಥವಾ ನಮ್ಮ ಕಾಲಿನ ಹತ್ರ, ಅಥವಾ ನಮ್ಮ ಕೈಯಲ್ಲಿ, ಇವೆಲ್ಲ ಏನಾಗ್ತವೆ, ಬಹಳ ಕಪ್ಪಗಾಗಲಿಕ್ಕೆ ಶುರುವಾಗ್ತವೆ. ಈ B12 ಏನಿದೆ, ಈ ಮೆಲನಿನ್ ಪ್ರೊಡಕ್ಷನಲ್ಲೂ ಇದು ಕೆಲಸ ಮಾಡ್ತಾ ಇರುತ್ತೆ. ಸೊ ಯಾವಾಗ ಈ ಮೆಲನಿನ್ ಜಾಸ್ತಿ ಆಗತ್ತೆ, ಆವಾಗ ಇಲ್ಲೆಲ್ಲ ಹೈಪರ್ ಪಿಗ್ಮೆಂಟೇಷನ್ ಆಗಲಿಕ್ಕೆ ಶುರುವಾಗ್ಬೋದು.
ಆಗ್ಬಿಡ್ಬೋದು. ಸೊ ಒನ್ ಆಫ್ ದ ಸಿಂಪ್ಟಮ್ ನಾವೇನು ನೋಡ್ತಾ ಇರ್ತೇವೆ, ಪೇಷಂಟ್ ಯಾವಾಗ ಬರ್ತಾರೆ ಅವರ ಕೈಗಳೆಲ್ಲ ನಕಲ್ಸ್ ಎಲ್ಲ ತುಂಬ ಕಪ್ಪಗಾಗ್ಬಿಟ್ಟಿದೆ, ಕಾಲುಗಳ ಹತ್ರ ಎಲ್ಲ ತುಂಬ ಕಪ್ಪಗಾಗಿದೆ ಅಂದಾಗ ಇವ್ರಿಗೆ ಏನಾದರೂ B12 ಡೆಫಿಷಿಯನ್ಸಿ ಇರಬಹುದಾ ಅಂತ ಯೋಚನೆ ಮಾಡ್ತೇವೆ. ಕೆಲವೊಬ್ಬರಿಗೆ ಬರೀ ಕೈ ಕಾಲು ಅಷ್ಟೇ ಅಲ್ಲ, ಈವನ್ ಮುಖದ ಮೇಲೆ ಈ ಸೈಡಿಗೆಲ್ಲ ಕೆಲವೊಮ್ಮೆ ಹೈಪರ್ ಪಿಗ್ಮೆಂಟೇಷನ್ ಆಗ್ಬೋದು. ಹೈಪರ್ ಪಿಗ್ಮೆಂಟೇಷನ್ಗೆ ಬಹಳಷ್ಟು ಬೇರೆ ಕಾಸಸ್ಸು ಇದಾವೆ, ಬಟ್ ವಿಟಮಿನ್ B12 ಡೆಫಿಷಿಯನ್ಸಿ ಒನ್ ಆಫ್ ದ ಕಾಸ್ ಫಾರ್ ಹೈಪರ್ ಪಿಗ್ಮೆಂಟೇಷನ್. ಎರಡನೇ ಕಂಡೀಷನ್ ಅಂತ ಹೇಳಿದರೆ ನಿಮಗೆ ಈ ಹೈಪೋಪಿಗ್ಮೆಂಟೆಡ್ ಪ್ಯಾಚಸ್ ಬರ್ಬೋದು. ಹೈಪೋಪಿಗ್ಮೆಂಟೆಡ್ ಪ್ಯಾಚಸ್ ಅಂತ ಹೇಳಿದರೆ ಏನು, ಕೆಲವೊಂದು ಕಡೆ ಈ ಬೆಳ್ಳಗಾಗಲಿಕ್ಕೆ ಶುರು ಆಗ್ಬೋದು. ಸೊ ಈ ಥರ ಹೈಪೋಪಿಗ್ಮೆಂಟೇಷನ್, ಈ ವಿಟಿಲಿಗೋ ಅಂತ ನಾವು ಹೇಳ್ತೇವೆ, ಅದು ಸಹ ಕೆಲವೊಬ್ಬರಲ್ಲಿ ನಾವು ನೋಡ್ತಾ ಇರ್ತೇವೆ. ಕೆಲವೊಬ್ಬರಿಗೆ ಈ ವೈಟಮಿನ್ B12 ಕಡಿಮೆ ಆದಾಗ ಮುಖ ಎಲ್ಲ ತುರ್ಕೆ ಬರೋದು, ಅಥವಾ ಕೆಂಪಗಾಗೋದು, ಅಥವಾ ಈ ಆಕ್ನೆ ಆಗೋದು, ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಸ್ಕಿನ್ ಬಹಳ ಇರಿಟೇಟೆಡ್ ಆಗಿಬಿಡ್ಬೋದು ಆ್ಯಂಡ್ ಈ ಥರ ಮೊಡವೆಗಳು ಬರಲಿಕ್ಕೆ ಶುರು ಆಗ್ಬೋದು. ಈ ವಿಟಮಿನ್ B12 ಕಡಿಮೆ ಆದಾಗ ಅವರಿಗೆ ರಕ್ತಹೀನತೆ ಆಗುತ್ತೆ, ಮೆಗ್ಯಾಲೋಬ್ಲಾಸ್ಟಿಕ್ ಎನಿಮಿಯಾ. ಈ ಕೆಲವೊಂದು ಪೇಷಂಟ್ಸಿಗೆ ಕೆಂಪು ರಕ್ತ ಕಣಗಳೇನಾಗ್ತವೆ ತುಂಬ ದೊಡ್ಡದಾಗ್ಬಿಡ್ತವೆ ಆ್ಯಂಡ್ ಇವು ಯಾವಾಗ ಈ ರೀತಿ ಬರ್ಸ್ಟ್ ಆಗ್ತವೆ, ಒಡೆದು ಹೋಗ್ಲಿಕ್ಕೆ ಶುರು ಆಗ್ತವೆ, ಈ ಜಾಂಡಿಸ್ ಪೇಷಂಟಲ್ಲಿ ಕಾಣಿಸುತ್ತೆ ಆ್ಯಂಡ್ ಪೇಷಂಟಿನ ಸ್ಕಿನ್ ಏನಿದೆ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಕಾಣ್ಬೋದು. ಸೊ ಕೆಲವೊಮ್ಮೆ ವೈಟಮಿನ್ B12 ಡೆಫಿಷಿಯನ್ಸಿಯಿಂದ ಸಹ ಈ ರೀತಿ ಚೇಂಜಸ್ ನೋಡಬಹುದು. ಈ ವೈಟಮಿನ್ B12 ಡೆಫಿಷಿಯನ್ಸಿಯಿಂದ ನಾವು ಏನು ನೋಡ್ತಾ ಇರ್ತೇವೆ, ಕೂದಲು ಬಹಳ ಉದುರ್ಲಿಕ್ಕೆ ಶುರು ಆಗ್ತವೆ. ಯಾಕಂದ್ರೆ ಹೇರ್ ಫಾಲಿಕಲ್ಸಿನ ಡೆವಲಪ್ಮೆಂಟೇ ಸರಿ ಆಗ್ತಾ ಇಲ್ಲ, ಅಲ್ಲಿನ ಜೀವಕೋಶಗಳು ಸರಿಯಾಗಿ ಬೆಳ್ಕೊಳ್ತಾನೆ ಇರೋದಿಲ್ಲ. ಸೊ ಬಹಳ ಕೂದಲ ಉದುರೋದು, ಬಹಳ ಕೂದಲು ಡ್ರೈ ಆಗಿಬಿಡೋದು, ಫ್ರಿಜಿ ಆಗಿಬಿಡೋದು ಅನ್ನ ನಾವು ನೋಡ್ತಾ ಇರ್ತೇವೆ. ಕೆಲವೊಬ್ಬರಿಗೆ ಬಹಳ ಬೇಗ ಈವನ್ ಯಂಗರ್ ಏಜಸ್ ಅಲ್ಲಿನೇ ಈ ಪ್ರೀಮೆಚ್ಯೂರ್ ಗ್ರೇಯಿಂಗ್, ಕೂದಲುಗಳು ಬೆಳ್ಳಗಾಗ್ಲಿಕ್ಕೆ ಶುರು ಆಗ್ತವೆ. ಒನ್ ಆಫ್ ದ ಕಾಸಸ್ ಈ ರೀತಿ ಪ್ರೀಮೆಚ್ಯೂರ್ ಗ್ರೇಯಿಂಗಿಗೆ ಈ ವೈಟಮಿನ್ B12 ಡೆಫಿಷಿಯನ್ಸಿ ಸಹ. ಸೊ ಈ ವೈಟಮಿನ್ B12 ಡೆಫಿಷಿಯನ್ಸಿಯಲ್ಲೂ ನಾವು ಈ ರೀತಿ ನಮ್ಮ ಹೇರಿನ ಚೇಂಜಸ್ ಅನ್ನ ಸಹ ನೋಡ್ತಾ ಇರಬಹುದು. ಸೊ ಇಲ್ಲಿ ನೀವು ನೋಡಬಹುದು ಈ ಕೈಗಳಲ್ಲಿ ಈ ತರ ಬ್ಲ್ಯಾಕಿಶ್ ಪಿಗ್ಮೆಂಟೇಷನ್ ಏನಿದೆ, ಹೈಪರ್ ಪಿಗ್ಮೆಂಟೇಷನ್ ಅನ್ನ ನಾವು ನೋಡ್ತಾ ಇರ್ಬೋದು. ಈ ವಿಟಮಿನ್ B12 ಏನಿರುತ್ತೆ, ಇದು ಈ ಮೆಲನಿನ್ ಅಂತ ಒಂದು ಈ ಸಬ್ಸ್ಟೆನ್ಸ್ ಏನಿರುತ್ತೆ ಅದನ್ನ ಹೆಚ್ಚಿಗೆ ಮಾಡುತ್ತೆ, ಗ್ಲೂಟಾಥಯೋನ್ ಲೆವೆಲ್ ಬಾಡಿಯಲ್ಲಿ ಕಡಿಮೆ ಮಾಡುತ್ತೆ ಅಂಡ್ ಈ ರೀತಿ ಹೈಪರ್ ಪಿಗ್ಮೆಂಟೇಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಇಲ್ಲೂ ನೋಡ್ಬೋದು ನೀವು ಕಾಲಿನ ಭಾಗದಲ್ಲಿ ಹೇಗೆ ಈ ರೀತಿ ಬ್ಲ್ಯಾಕಿಶ್ ಪಿಗ್ಮೆಂಟೇಷನ್ ಆಗ್ತಾ ಇದೆ. ಸೊ ದಿಸ್ ಕುಡ್ ಬಿ, ಇದು ಒಂದು B12 ಡೆಫಿಷಿಯನ್ಸಿ ಕೇಸ್ ಇಂದ ತೆಗೆದುಕೊಂಡಂತ ಫೋಟೋ. ಸೊ ಈ ಮಹಿಳೆಗೆ ಈ ರೀತಿ ಕಾಲಿನಲ್ಲಿ ಅವಳಿಗೆ ಈ ತರ ಬ್ಲ್ಯಾಕಿಶ್ ಪಿಗ್ಮೆಂಟೇಷನ್ ಇತ್ತು ಅಂಡ್ ಆಲ್ಸೋ ಅವಳ ವಿಟಮಿನ್ B12 ಸಹ ಬಹಳ ಕಡಿಮೆ ಇತ್ತು, ಅವಳಿಗೆ ಅನಿಮಿಯಾ ಇತ್ತು, ರಕ್ತಹೀನತೆ ಸಹ ಇತ್ತು. ಸೊ ಇದು ನೋಡಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಪರ್ ಪಿಗ್ಮೆಂಟೇಷನ್ ಇಲ್ಲಿ ನೀವು ನೋಡಬಹುದು. ಏಜ್ ಇಂದ ಹೇಗೆ ಸ್ಪಾಟ್ಸ್ ಆಗಿದೆ, ಇದು ನೋಡಿ ಆಕ್ನೆ ಮಾರ್ಕ್ಸ್, ಇದು ಫ್ರೆಕಲ್ಸ್, ಇದು ಮೆಲಾಸ್ಮಾ, ಹೆಂಗಸರಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದ ನಾವು ನೋಡ್ತಾ ಇರ್ತೇವೆ. ಸೊ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಪರ್ ಪಿಗ್ಮೆಂಟೇಷನ್. ಹೈಪರ್ ಪಿಗ್ಮೆಂಟೇಷನ್ ಗೆ ಬಹಳಷ್ಟು ಕಾಸಸ್ ಇರುತ್ತೆ. ವಿಟಮಿನ್ B12 ಡೆಫಿಷಿಯನ್ಸಿ ಮಾತ್ರ ಅಲ್ಲ, ಸನ್ ಇಂದ ಡ್ಯಾಮೇಜ್ ಆಗೋದು ಅಥವಾ ಹಾರ್ಮೋನಲ್ ಚೇಂಜಸ್ ಇಂದ, ಕೆಲವೊಂದು ಮೆಡಿಸಿನ್ಸ್ ಇಂದ ನಿಮ್ಮ ಸ್ಕಿನ್ ಹೈಪರ್ ಪಿಗ್ಮೆಂಟ್ ಆಗ್ಬಹುದು, ಅಥವಾ ಕೆಲವೊಂದು ಹೆಲ್ತ್ ಕಂಡೀಷನ್ಸ್ ಲೈಕ್ ನಾನೇನ್ ಹೇಳಿದೆ ವಿಟಮಿನ್ B12 ಡೆಫಿಷಿಯನ್ಸಿ ಎಕ್ಸೆಟ್ರಾ, ಕೆಲವೊಮ್ಮೆ ಸ್ಕಿನ್ನಿನ ಇರಿಟೇಷನ್ ಹಾಕೊಂಡು ಆವಾಗ್ಲೆಲ್ಲ ಇಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಆಗಬಹುದು. ಸೊ ನಾನು ಹೇಳಿದೆ ಇವೆಲ್ಲ ಡಿಫ್ರೆಂಟ್ ಕಾಸಸ್, ಸನ್ ಎಕ್ಸ್ಪೋಜರ್ ಇರ್ಬೋದು, ಸ್ಕಿನ್ನಿನ ಇನ್ಫ್ಲಮೇಷನ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಅಥವಾ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಪ್ರೆಗ್ನೆನ್ಸಿಯ ಟೈಮ್ ಅಲ್ಲಿ ಎಕ್ಸೆಟ್ರಾ, ಅಥವಾ ಈವನ್ ಡ್ಯೂರಿಂಗ್ ದ ಮೆನೋಪಾಸಲ್ ಟೈಮ್ ಅಲ್ಲಿ ಇರ್ಬೋದು. ಕೆಲವೊಂದು ಔಷಧಿಗಳು ಲೈಕ್ ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಏನಿರ್ತವೆ ಅವು ಮೆಲನಿನ್ ಅನ್ನ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡದಂಗ್ ಮಾಡಬಹುದು ಅಂಡ್ ಅದರಿಂದ ಈ ತರ ಹೈಪರ್ ಪಿಗ್ಮೆಂಟೇಷನ್ ಆಗ್ಬಹುದು. ಅಂಡ್ ಸ್ಕಿನ್ ಇಂಜುರಿ ಅಲ್ಲಿ ಏನಾದ್ರೂ ಬರ್ನ್ಸ್ ಆಯ್ತು, ಕಟ್ಸ್ ಆಯ್ತು, ಆಮೇಲೆ ಅದು ಹೀಲ್ ಆಗ್ಬೇಕಾದ್ರೆ ಹೈಪರ್ ಪಿಗ್ಮೆಂಟೇಷನ್ ಆಗ್ಬಹುದು. ಕೆಲವೊಂದು ಹಾರ್ಮೋನಲ್ ಕಂಡೀಷನ್ಸ್ ಲೈಕ್ ಎಡಿಸನ್ಸ್ ಡಿಸೀಸ್ ಇರ್ಬೋದು, ಹಿಮೋಕ್ರೊಮ್ಯಾಟೋಸಿಸ್ ಇರ್ಬೋದು, ಈ ತರ ವೈಟಮಿನ್ B12 ಡೆಫಿಷಿಯನ್ಸಿ ಇರ್ಬೋದು, ಎಲ್ಲವೂ ಹೈಪರ್ ಪಿಗ್ಮೆಂಟೇಷನ್ ಅನ್ನ ಮಾಡ್ತಾ ಇರಬಹುದು. ಸೊ ಹೈಪರ್ ಪಿಗ್ಮೆಂಟೇಷನ್ ಗೆ ಬಹಳಷ್ಟು ಕಾಸಸ್ ಇರ್ತವೆ. ಒನ್ ಆಫ್ ದ ಕಾಸಸ್ ಅಂದ್ರೆ ಈ ವಿಟಮಿನ್ B12 ಡೆಫಿಷಿಯನ್ಸಿ.
ನಾನು ಹೇಳಿದೆ ಈ ವಿಟಮಿನ್ B12 ಇದ್ದವರಲ್ಲಿ ಈ ರಕ್ತಹೀನತೆ ಇರುತ್ತೆ. ಸೊ ರಕ್ತಹೀನತೆ ಇದ್ದಾಗ ಏನಾಗತ್ತೆ, ರಕ್ತ ಸಪ್ಲೈ ಅಥವಾ ಆಕ್ಸಿಜನ್ ಸಪ್ಲೈ ಏನಿರುತ್ತೆ ನಿಮ್ಮ ಎಲ್ಲಾ ಅಂಗಾಂಗಗಳಿಗೆ ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಆದ್ರಿಂದ ಸ್ಕಿನ್ ತುಂಬಾ ಪೇಲ್ ಅಂತ ಕಾಣಿಸ್ತಾ ಇರುತ್ತೆ, ಬಿಳಿಚ್ಕೊಂಡ ತರ ಈ ಸ್ಕಿನ್ ಕಾಣ್ತಾ ಇರುತ್ತೆ. ಸೊ ವೆರಿ ವೆರಿ ಪೇಲ್ ಲುಕಿಂಗ್ ಸ್ಕಿನ್. ಇದನ್ನ ನಾವು ಈ ಅನಿಮಿಯಾ, ಎಲ್ಲಾ ಅನಿಮಿಯಾ ಟೈಪ್ ಅಲ್ಲಿ ರಕ್ತಹೀನತೆ ಇರುವಂತ ಪೇಷಂಟ್ಸ್ ಅಲ್ಲಿ ನಾವು ಇವ್ರ ತರ ನೋಡ್ತಾ ಇರ್ತೇವೆ. ರ್ಯಾಶಸ್ ನೀವು ನೋಡ್ಬೋದು, ಇಲ್ಲಿ ನೀವು ನೋಡ್ಬೋದು ಈ ತರ ಈ ಮ್ಯಾಕ್ಯುಲೋಪ್ಯಾಪ್ಯುಲಾರ್ ರ್ಯಾಶಸ್, ಇದು ಶೋಲ್ಡರ್ ಮೇಲೆ ಆದಂತ ಈ ತರ ರ್ಯಾಶಸ್ ಸಹ ಆಗ್ಬೋದು B12 ಡೆಫಿಷಿಯನ್ಸಿಯಲ್ಲಿ. ಅಂಡ್ ಈ ತರ ಸ್ಕಿನ್ ಹೈಪರ್ ಪಿಗ್ಮೆಂಟೇಶನ್ ಆಗ್ಬೋದು ಮುಖದ ಮೇಲೆ, ನಾವು ಕೈಗಳ ಮೇಲೆ ನೋಡಿದ್ವಿ, ಕಾಲಿನ ಮೇಲೆ ನೋಡಿದ್ವಿ, ಈವನ್ ಮುಖದ ಮೇಲೆ ಈ ತರ ಹೈಪರ್ ಪಿಗ್ಮೆಂಟೇಶನ್ ಆಗ್ಬೋದು ಬಿಕಾಸ್ ಆಫ್ ವಿಟಮಿನ್ B12 ಡೆಫಿಷಿಯನ್ಸಿ. ಕೆಲವೊಮ್ಮೆ ಹೈಪೋಪಿಗ್ಮೆಂಟೇಶನ್ ಆಗ್ತಾ ಇರ್ಬೋದು ವಿಟಮಿನ್ B12 ಡೆಫಿಷಿಯನ್ಸಿಯಲ್ಲಿ. ಈ ಹೈಪೋಪಿಗ್ಮೆಂಟೇಶನ್ ಸಹ ಬರೀ ವಿಟಮಿನ್ B12 ಡೆಫಿಷಿಯನ್ಸಿ ಮಾತ್ರವಲ್ಲ, ಬಹಳಷ್ಟು ಬೇರೆ ಕಂಡೀಷನ್ಸ್ ಇಂದ ಆಗತ್ತೆ. ಸಪೋಸ್ ಅಲ್ಲಿ ಏನಾದ್ರೂ ನಿಮ್ಗೆ ಬರ್ನ್ಸ್ ಆಯ್ತು, ಅಥವಾ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಆಯ್ತು, ಬ್ಲಿಸ್ಟರ್ ಆಯ್ತು, ಈ ರೀತಿ ಸ್ಕಿನ್ ಹೀಲ್ ಆಗ್ಬೇಕಾದ್ರೆ ಕೆಲವೊಮ್ಮೆ ಅಲ್ಲಿ ಈ ತರ ಹೈಪೋಪಿಗ್ಮೆಂಟೇಶನ್ ಆಗ್ಬೋದು. ಕೆಲವೊಂದು ಕೆಮಿಕಲ್ಸ್ ನ ಇರಿಟೇಷನ್ ಇಂದ ಈ ತರ ಹೈಪೋಪಿಗ್ಮೆಂಟೇಶನ್ ಆಗ್ಬೋದು. ಎಕ್ಸಿಮಾ, ಸೋರಿಯಾಸಿಸ್, ಸೆಬೋರಿಕ್ ಡರ್ಮಟೈಟಿಸ್ ಇಂದ ಈ ತರ ವೈಟ್ ಲೀಷನ್ಸ್ ಬರ್ತಾ ಇರ್ಬೋದು. ಕೆಲವೊಮ್ಮೆ ಈ ಜೆನೆಟಿಕ್ ಕಂಡೀಷನ್, ಈ ತೊನ್ನು ಏನ್ ಹೇಳ್ತಾರೆ ಅದರಿಂದ ಈ ತರ ಹೈಪೋಪಿಗ್ಮೆಂಟೇಶನ್ ಬರ್ಬೋದು. ಆಲ್ಬಿನಿಸಮ್ ಅಂತ ಏನ್ ಹೇಳ್ತಿರ್ತೀವಿ ಅದರಿಂದ ವೈಟಿಶ್ ಸ್ಪಾಟ್ಸ್ ಬರ್ಬಹುದು, ಮಾಡಬಹುದು. ಕೆಲವೊಂದು ಫಂಗಲ್ ಇನ್ಫೆಕ್ಷನ್ಸ್ ಅವು ಈ ತರ ಹೈಪೋಪಿಗ್ಮೆಂಟೇಶನ್ ಮಾಡಬಹುದು. ಕೆಲವೊಂದು ಸ್ಟಿರಾಯ್ಡ್ಸ್, ಟಾಪಿಕಲ್ ಸ್ಟಿರಾಯ್ಡ್ಸ್ ನಾವೇನ್ ಹಾಕ್ತೇವೆ ಅದು ಈ ರೀತಿ ಮಾಡಬಹುದು. ಸನ್ ಡ್ಯಾಮೇಜ್ ಇಂದ ಸಹ ಹೈಪೋಪಿಗ್ಮೆಂಟೇಶನ್ ಆಗ್ಬಹುದು. ಅಂಡ್ ಆಲ್ಸೋ ಈ ತರ ಡೆಫಿಷಿಯನ್ಸೀಸ್ ಲೈಕ್ ವಿಟಮಿನ್ B12 ಎಕ್ಸೆಟ್ರಾ ಅವು ಸಹ ಈ ರೀತಿ ಹೈಪೋಪಿಗ್ಮೆಂಟೇಶನ್ ಅನ್ನ ಕಾಸ್ ಮಾಡಬಹುದು. ನೀವು ನೋಡಬಹುದು ಈ ತರ ವೈಟಿಶ್ ಸ್ಪಾಟ್ಸ್ ಕಾಣ್ತಾ ಇರ್ತವೆ. ಸೊ ಆದ್ರಿಂದ ಇಲ್ಲಿ ಈ ವಿಟಮಿನ್ B12 ಡೆಫಿಷಿಯನ್ಸಿ ಆದಾಗ ಕೆಲವೊಮ್ಮೆ ಈ ಮೆಲನಿನ್ ಲೆವೆಲ್ಸ್ ಆಫ್ ದ ಬಾಡಿ ಡಿಕ್ರೀಸ್ ಸಹ ಆಗ್ಬೋದು. ಅಂಡ್ ಅದರಿಂದ ಈ ತರ ವೈಟಿಶ್ ಸ್ಪಾಟ್ಸ್ ಕಾಣ್ತಾ ಇರ್ಬೋದು. ಈ ಸ್ಕಿನ್ ಬಹಳ ಡ್ರೈ ಸಹ ಆಗತ್ತೆ, ಇರಿಟೇಬಲ್ ಸಹ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಈ ತರ ವೈಟಿಶ್ ಸ್ಪಾಟ್ಸ್ ಕಾಣ್ತಾ ಇದೆ. ಸೊ ಒನ್ ಆಫ್ ದ ರೀಸನ್ ಇದಕ್ಕೆ ಈ ವೈಟಮಿನ್ B12 ಡೆಫಿಷಿಯನ್ಸಿ ಇರಬಹುದು. ಅಂಡ್ ನಾನು ಹೇಳಿದೆ ಈ ವೈಟಮಿನ್ B12 ನಮ್ಮ ರಕ್ತ ಕಣಗಳ ಡೆವಲಪ್ಮೆಂಟ್ ಬೇಕಾಗತ್ತೆ. ಸೊ ವೈಟಮಿನ್ B12 ಯಾವಾಗ ಕಡಿಮೆ ಆಗತ್ತೆ, ನಮ್ಮ ರಕ್ತ ಕಣಗಳು ತುಂಬಾ ದೊಡ್ಡದಾಗ್ಬಿಡ್ತವೆ. ಅಂಡ್ ಕೆಲವೊಮ್ಮೆ ಅವು ಏನಾಗ್ಬೋದು, ಬರ್ಸ್ಟ್ ಆಗ್ಬೋದು, ಒಡೆದು ಹೋಗ್ಬೋದು. ಈ ರೀತಿ ತುಂಬಾ ರಕ್ತ ಕಣಗಳು ಬರ್ಸ್ಟ್ ಆಗ್ಲಿಕ್ಕೆ ಶುರು ಆದಾಗ ನಮ್ಮ ಬಾಡಿಯಲ್ಲಿ ಈ ಬಿಲಿರುಬಿನ್ನಿನ ಲೆವೆಲ್ ಹೆಚ್ಚಿಗೆ ಆಗತ್ತೆ. ಅಂಡ್ ಸ್ಕಿನ್ನಿಗೆ ಒಂಥರ ಎಲ್ಲೋ ಟಿಂಜ್ ಕಾಣ್ತಾ ಇರುತ್ತೆ. ಸೊ ಈ ತರದ ಸಿಂಪ್ಟಮ್ಸ್ ಅನ್ನ ಸಹ ನಾವು ಈ ವೈಟಮಿನ್ B12 ಡೆಫಿಷಿಯನ್ಸಿಯಲ್ಲಿ ನೋಡಬಹುದು. ಸೊ ಇಲ್ಲಿ ನೀವು ನೋಡಬಹುದು ಇದು ನಾರ್ಮಲ್ ಲುಕಿಂಗ್ ಸ್ಕಿನ್. ಅಂಡ್ ಇಲ್ಲಿ ಒಂದು ಯೆಲ್ಲೋಯಿಶ್ ಟಿಂಜ್, ಒಂದು ಹಳದಿ ಬಣ್ಣದ ಟಿಂಜ್ ಈ ಸ್ಕಿನ್ ಗೆ ಬಂದಿದೆ. ಸ್ಕಿನ್ ಬಹಳ ಡಲ್ ಅನಿಸ್ತಾ ಇರುತ್ತೆ, ಒಂಥರ ಅನ್ಹೆಲ್ದಿ ಅನಿಸ್ತಾ ಇರುತ್ತೆ, ಪೇಲ್ ಅನಿಸ್ತಾ ಇರುತ್ತೆ, ಕೆಲವೊಮ್ಮೆ ಇರಿಟೇಟೆಡ್ ಅನಿಸ್ತಾ ಇರುತ್ತೆ. ಬೇಸಿಕಲಿ ನಿಮ್ಮ ಸ್ಕಿನ್ನಿಗೆ ಸರಿಯಾದಂತಹ ಪೋಷಣೆ ಸಿಗ್ತಾ ಇರೋದಿಲ್ಲ, ನ್ಯೂಟ್ರಿಷನ್ ಸಿಗ್ತಾ ಇರೋದಿಲ್ಲ, ರಕ್ತಹೀನತೆ ಇರುತ್ತೆ. ಸೊ ಆಕ್ಸಿಜನ್ ಸಪ್ಲೈ ಸರಿ ಇರೋದಿಲ್ಲ. ಆದ್ರಿಂದ ಈ ರೀತಿ ಪೇಲ್ ಸ್ಕಿನ್ನು, ಅನ್ಹೆಲ್ದಿ ಸ್ಕಿನ್ನು, ಈ ರೀತಿ ಸ್ಕಿನ್ ಗ್ಲೋ ಇರದೆ ಇರೋದು, ಚಾರ್ಮ್ ಇಲ್ಲದೆ ಇರೋದು, ಈ ರೀತಿ ಸ್ಕಿನ್ ಆಗ್ಬಿಡ್ಬೋದು ಬಿಕಾಸ್ ಆಫ್ ದಿಸ್ ಡೆಫಿಷಿಯನ್ಸೀಸ್. ಬಹಳಷ್ಟು ಕೂದಲ ಉದುರೋದಾಗ್ಲಿ, ಬಹಳ ಕೂದಲ ಥಿನ್ ಆಗೋದಾಗ್ಲಿ, ಅಥವಾ ಬೇಗ ಕೂದಲ ಬೆಳ್ಳಗಾಗೋದಾಗ್ಲಿ, ಪ್ರೀ ಮೆಚೂರ್ ಗ್ರೇಯಿಂಗ್ ಸಹ ಆಗ್ತಾ ಇರಬಹುದು. ಸೊ ಬಹಳ ಕೂದಲು ಉದುರೋದನ್ನ ನಾವು ನೋಡ್ತಾ ಇರ್ತೇವೆ. ಯಾಕಂದ್ರೆ ಕೂದಲಿನ ಜೀವಕೋಶಕ್ಕೆ ಇಲ್ಲಿ ನ್ಯೂಟ್ರಿಷನ್ನೇ ಸಿಗ್ತಾ ಇರೋದಿಲ್ಲ, ಪೋಷಣೆನೇ ಇರೋದಿಲ್ಲ. ಅಂಡ್ ಬಹಳ ಕೂದಲು ಹೋಗ್ಲಿಕ್ಕೆ ಶುರು ಆಗತ್ತೆ. ಸೊ ಈ ಪ್ರೀ ಮೆಚೂರ್ ಗ್ರೇಯಿಂಗ್ ಅಂದ್ರೆ ಬಹಳ ಬೇಗ ಕೂದಲು ಬೆಳ್ಳಗಾಗೋದು, ಇದು ನಾವು ಯಂಗ್ ಹುಡುಗಿಯರಲ್ಲಿ, ಹುಡುಗರಲ್ಲೂ ಸಹ ನೋಡ್ತಾ ಇರ್ತೇವೆ. ಅಂಡ್ ಪ್ರೀ ಮೆಚೂರ್ ಗ್ರೇಯಿಂಗ್ ಗೆ ಬಹಳಷ್ಟು ಅದರ್ ಕಾರಣಗಳು ಸಹ ಇದಾವೆ. ಒನ್ ಆಫ್ ದ ರೀಸನ್ ಅಂತ ಹೇಳಿದ್ರೆ ಈ ವೈಟಮಿನ್ ಡೆಫಿಷಿಯನ್ಸಿ. ಕೆಲವೊಮ್ಮೆ ಜೆನೆಟಿಕ್ಸ್, ಅನುವಂಶಿಕ ರೀಸನ್ಸ್ ಇಂದ ಅವ್ರ ಮನೆಯಲ್ಲಿ ಬಹಳಷ್ಟು ಜನರಿಗೆ ಹೀಗಿರುತ್ತೆ. ಸೊ ಅವರಿಗೂ ಈ ರೀತಿ ಪ್ರೀ ಮೆಚೂರ್ ಗ್ರೇಯಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಪರಿಸರದಲ್ಲಿ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್, ಅವರು ಯೂಸ್ ಮಾಡುವಂತಹ ಕೆಮಿಕಲ್ಸ್ ಇರ್ಬೋದು, ಪರಿಸರ, ಇವೆಲ್ಲದರಿಂದ ಕೆಲವೊಮ್ಮೆ ಚೇಂಜಸ್ ಆಗ್ಬೋದು. ಅಂಡ್ ಅವರ ಪ್ರೀ ಮೆಚೂರ್ ಗ್ರೇಯಿಂಗ್ ಆಗ್ತಾ ಇರ್ಬೋದು. ಅಂಡ್ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಅಲ್ಲಿ ಹೀಗಾಗತ್ತೆ, ಸ್ಟ್ರೆಸ್ ಇಂದ ಹೀಗಾಗ್ಬೋದು. ಕೆಲವೊಂದ್ಸಲ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ, ಅದಾದ್ಮೇಲೆ ಈ ರೀತಿ ಪ್ರೀ ಮೆಚೂರ್ ಗ್ರೇಯಿಂಗ್ ಆಗ್ಲಿಕ್ಕೆ ಶುರು ಆಗ್ಬೋದು. ಅಂಡ್ ಸ್ಮೋಕಿಂಗ್, ಹೌದು, ಸ್ಮೋಕಿಂಗ್ ಇಂದ ಸಹ, ಧೂಮಪಾನದಿಂದ ಸಹ ನಿಮ್ಮ ಕೂದಲ ಬೇಗ ಬೆಳಗಾಗ್ಲಿಕ್ಕೆ, ಗ್ರೇ ಆಗ್ಲಿಕ್ಕೆ ಶುರು ಆಗ್ಬಹುದು. ನೀವು ವೈಟಮಿನ್ B12 ಸಪ್ಲಿಮೆಂಟೇಶನ್ ಅನ್ನ ಯಾವಾಗ ತೆಗೆದುಕೊಳ್ತೀರಾ ಅದು ಬಹಳಷ್ಟು ಹೆಲ್ಪ್ ಮಾಡ್ತಾ ಇರುತ್ತೆ. ಈವನ್ ಇನ್ ದ ಹೇರ್ ಗ್ರೋತ್, ಸ್ಕಿನ್
ಸ್ಕಿನ್ ಗ್ಲೋಯಿಗೆ ಎಲ್ಲ. ನಿಮ್ಮ ಹೇರ್ ಲಾಸ್ ಅನ್ನ ಇದು ಪ್ರಿವೆಂಟ್ ಮಾಡ್ತಾ ಇರುತ್ತೆ, ಹೇರ್ ಗ್ರೋತ್ ಅನ್ನ ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಪ್ರೀಮೆಚೂರ್ ಗ್ರೇಯಿಂಗ್, ಬೇಗ ಈ ಬೆಳ್ಳಗಾಗೋದೇನಿದೆ ಅದನ್ನ ಇದು ತಡೆಯುತ್ತೆ. ಈ ಹೇರ್ ಥಿನ್ನಿಂಗ್ ಏನಿದೆ ಅದನ್ನ ತಡೆಯುತ್ತೆ. ಮತ್ತೆ ನಿಮ್ಮ ಈ ಸ್ಕಾಲ್ಪಿನ ಡ್ರೈನೆಸ್ ಇರ್ಬೋದು, ಅಲ್ಲಿ ತುರ್ಕೆ ಬರೋದು, ಇಚ್ಚಿಂಗ್ ಇರ್ಬೋದು, ಅದನ್ನ ಇದು ತಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗಾದಾಗ ಅಲ್ಲಿ ಡ್ಯಾಂಡ್ರಫ್ ಸಹ ಕಡಿಮೆ ಆಗತ್ತೆ. ನಿಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡತ್ತೆ, ಹೇರ್ ಸ್ಟ್ರ್ಯಾಂಡ್ಸ್ ಅನ್ನ, ನಿಮ್ಮ ಕೂದಲಿನ ಟೆಕ್ಸ್ಚರ್ ಅನ್ನ ಸಹ ಇಂಪ್ರೂವ್ ಮಾಡುತ್ತೆ. ಸೊ ಆದ್ರಿಂದ ವಿಟಮಿನ್ B12 ರಿಚ್ ಫುಡ್ ಇರ್ಬೋದು ಅಥವಾ ವಿಟಮಿನ್ B12 ಸಪ್ಲಿಮೆಂಟೇಶನ್ಸ್ ಅನ್ನ ಸಹ ಬಹಳಷ್ಟು ಜನರು ತೆಗೆದುಕೊಳ್ತಾ ಇರ್ತಾರೆ. ಅಂಡ್ ಡೆಫಿನೆಟ್ಲಿ ಈ ವೈಟಮಿನ್ ರಿಚ್ ಫುಡ್ ಅನ್ನ ಅದು ಈ ಫಿಶ್ ಇರ್ಬೋದು, ಮೀಟ್ ಇರ್ಬೋದು, ಅಥವಾ ಈ ಪನೀರ್ ಇರ್ಬೋದು, ಮಶ್ರೂಮ್ ಇರ್ಬೋದು, ಅಥವಾ ಈ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು, ಇವೆಲ್ಲವನ್ನು ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಫಾರ್ ಅ ಗುಡ್ ಹೆಲ್ತಿ ಸ್ಕಿನ್ ಆಸ್ ವೆಲ್ ಆಸ್ ಅ ಹೆಲ್ದಿ ಹೇರ್. ಸೊ ಈ ನಮ್ಮ ಕೂದಲು, ನಮ್ಮ ಚರ್ಮ, ನಮ್ಮ ಉಗುರುಗಳು, ನೇಲ್ಸ್, ಇವೆಲ್ಲ ನಮಗೆ ಒಂದು ಸನ್ನೆಯನ್ನು ತೋರಿಸ್ತಾ ಇರ್ತವೆ ದಟ್ ಹೌದು ನಿಮ್ಮ ಬಾಡಿಯಲ್ಲಿ ಈ ಥರ ವೈಟಮಿನ್ಸ್ ಎಕ್ಸೆಟ್ರಾ ಕಡಿಮೆ ಆಗ್ತಾ ಇದೆ ಅಂತ. ಸೊ ನೀವು ಈ ಥರದ ಚೇಂಜಸನ್ನು ನೋಡಿದರೆ ನೀವು ಒಂದ್ಸಲ ವೈಟಮಿನ್ B12 ಐದರ್ ಟೆಸ್ಟನ್ನಾದರೂ ಮಾಡ್ಕೊಳ್ಳಿ ಅಥವಾ ವೈಟಮಿನ್ B12 ಸಪ್ಲಿಮೆಂಟೇಷನ್ ಆದರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ವೈಟಮಿನ್ ರಿಚ್ ಫುಡ್ಡನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಶುರು ಮಾಡ್ಕೊಳ್ಳಿ. ವೈಟಮಿನ್ B12 ರಿಚ್ ಫುಡ್ ಅಂದರೆ ಏನಿರುತ್ತೆ? ನಾನು ಹೇಳಿದೆ ವೈಟಮಿನ್ B12 ಯೂಶ್ವಲಿ ಆನಿಮಲ್ ಪ್ರಾಡಕ್ಟ್ಸಲ್ಲಿ ಇರ್ತವೆ. ಸೊ ನೀವು ಈ ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಮೀಟ್ ಇರ್ಬೋದು, ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ತಾ ಇರ್ಬೋದು. ಈ ವೆಜಿಟೇರಿಯನ್ಸ್ ಇದ್ರು ಜಸ್ಟ್ ಎಗ್ಗನ್ನು ತಿಂತಾ ಇದ್ರಿ ಅಂದರೆ ಡೆಫಿನೆಟ್ಲಿ ಎಗ್ಗನ್ನು ತೆಗೆದುಕೊಳ್ಳಿ. ಎಗ್ಗಲ್ಲಿ ಈ ವೈಟಮಿನ್ B12 ಇರುತ್ತೆ. ಹಾಲಿನಲ್ಲಿ, ಮೊಸರಿನಲ್ಲಿ, ಪನೀರಲ್ಲಿ, ಈ ಬಟರ್ ಮಿಲ್ಕ್, ಇವೆಲ್ಲದರಲ್ಲಿ ವೈಟಮಿನ್ B12 ಇರುತ್ತೆ. ಸೊ ವೆಜಿಟೇರಿಯನ್ ಸಹ ಈ ಹಾಲು, ಮೊಸರು, ಚೀಸ್, ಪನೀರ್ ಇವುಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ದ್ಯಾಟ್ ನಿಮಗೆ ವೈಟಮಿನ್ B12 ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇರುತ್ತೆ. ಈ ವೆಜಿಟೇಬಲ್ಸು, ಫ್ರೂಟ್ಸು, ಡ್ರೈ ಫ್ರೂಟ್ಸು ಇವುಗಳನ್ನು ಸಹ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ನಾನೊಂದು ಸಪ್ರೇಟ್ ವಿಡಿಯೋವನ್ನು ಸಹ ಮಾಡಿದ್ದೇನೆ ಈ ವೈಟಮಿನ್ ರಿಚ್ ಫುಡ್ಡಿನ ಬಗ್ಗೆ. ಆ ವಿಡಿಯೋವನ್ನು ಸಹ ನೀವು ನೋಡಿ ಆ್ಯಂಡ್ ಆ ಥರದ ಫುಡ್ಡನ್ನು ಸಹ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಆ್ಯಂಡ್ ಎಸ್, ಆಫ್ಕೋರ್ಸ್ ಸಪ್ಲಿಮೆಂಟೇಷನ್ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ನಾವು ಎಷ್ಟೇ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೂ ನಮಗೆ ಎಡಿಕ್ವೇಟ್ ವೈಟಮಿನ್ B12 ಸಿಗೋದಿಲ್ಲ. ಸೊ ನಿಮಗೆ ಅನ್ನಿಸ್ತು ದಟ್ ಯು ಆರ್ ಹ್ಯಾವಿಂಗ್ ವೈಟಮಿನ್ B12 ಡೆಫಿಷಿಯನ್ಸಿ, ನೀವು ಈ ವೈಟಮಿನ್ B12 ಮೆಡಿಸಿನ್ಸು, ಗುಳಿಗೆಗಳು, ಇಂಜೆಕ್ಷನ್ಸು ಎಲ್ಲ ಸಿಗ್ತಿರ್ತವೆ. ಅವುಗಳನ್ನು ಸಹ ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ತೆಗೆದುಕೊಳ್ಬೋದು. ಅದು ನ್ಯೂರೋಬಯಾನ್ ಫೋರ್ಟೆ ಇರ್ಬೋದು, ಬಿಕಾಜೋಲ್ ಕ್ಯಾಪ್ಸೂಲ್ಸ್ ಇರ್ಬೋದು, ಯಾವುದೇ ಒಂದು ಈ ವೈಟಮಿನ್ B12 ರಿಚ್ ಮೆಡಿಸಿನ್ಸ್ ಅಥವಾ ಕ್ಯಾಪ್ಸೂಲ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ರೀತಿ ಚೇಂಜಸ್ ನಿಮ್ಮ ಹೇರಲ್ಲಿ, ನಿಮ್ಮ ಚರ್ಮದಲ್ಲಿ ಕಂಡ್ರೆ ಒಂದ್ಸಲ ಡಾಕ್ಟರನ್ನು ಭೇಟಿ ಮಾಡಿ. ಇಟ್ ಕುಡ್ ಬಿ ವೈಟಮಿನ್ B12 ಡೆಫಿಷಿಯನ್ಸಿ. ಈ ಥರದ ಚೇಂಜಸ್ ಬಹಳಷ್ಟು ಬೇರೆ ಕಂಡೀಷನ್ಸ್ ಅಲ್ಲೂ ಬರ್ತವೆ. ಸೊ ಒಂದ್ಸಲ ಡಾಕ್ಟರನ್ನು ಭೇಟಿ ಮಾಡಿ ಆ್ಯಂಡ್ ಡಿಸ್ಕಸ್ ಮಾಡಿ ಆ್ಯಂಡ್ ಇಫ್ ರಿಕ್ವೈರ್ಡ್ ಸಪ್ಲಿಮೆಂಟೇಷನನ್ನು ಶುರು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.